ಓಕೆ ಮಾಸ್ಟರ್ಸ್, ನಿಮ್ಮ ಎರಡು ಕೈಗಳನ್ನು ಕಣ್ಣಿನಲ್ಲಿ ಇಟ್ಕೊಳ್ಳಿ. 5 ಸೆಕೆಂಡ್ ರಿಲ್ಯಾಕ್ಸ್ ಆಗಿರಿ. ಓಕೆ, ಧ್ಯಾನಕ್ಕೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. वदना पावना विघ्ननाशना गजवदना पावना विघ्ननाशना गजवदना पावना. ಈಗ ಅಂತರೇಂದ್ರಿಯಗಳು ಅಂತ ಹೇಳಿದ್ರೆ ಜ್ಞಾನ, ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂ. ಈ ಪಂಚಭೂತಗಳು ಒಂದು ಮತ್ತೊಂದೆಡೆ ಸೇರಿದಾಗ ಈ ಅಂತರೇಂದ್ರಿಯಗಳು ಸೃಷ್ಟಿ ಆಗ್ತವೆ. ಸೊ 1 ವರ್ಷ ಸರ್ ಏನು ಫಸ್ಟು ಪ್ರಯತ್ನ ಬೀಜ ಬಿತ್ತಿದ್ರು. ಇವತ್ತು ಮಣ್ಣು ಹದ ಆಗಿದೆ. ಇವತ್ತು ಆ ಸಸಿ ನಾಟಿದ್ವಿ. ಯಾವ ಸಸಿ? ಈ ವಾತಾವರಣ ಎಲ್ಲ ಸಸ್ಯಾಹಾರಮಯವಾಗಬೇಕು ಅನ್ನೋ ಒಂದು ಸಸಿ ನಾಟಿದ್ವಿ. ಅದ್ಭುತವಾಗಿ ಮುಂದೆ ಕೆಲವೇ ದಿನಗಳಲ್ಲಿ ಇಲ್ಲೆಲ್ಲರೂ ಸಸ್ಯಾಹಾರಿಗಳು ಹಾಗೇ ಆಗ್ತಾರೆ. ಈ ಸ್ಥಿತಿ ಪತ್ರಿಜಿ ಏನಕ್ಕೆ PSSM ಸೃಷ್ಟಿ ಮಾಡಿದ್ದಾರೆ ಅಂದರೆ, ಎಲ್ಲರಿಗೂ ಗೊತ್ತಿದೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು, ಬಟ್ ಆಚರಣೆದಲ್ಲಿಲ್ಲ ನಾವು. ಈ ಆಚರಣೆಗೋಸ್ಕರನೇ ಫಸ್ಟು ಎಲ್ಲ ಮರ್ತು ಬಿಡ್ರಿ, ಫಸ್ಟು ಧ್ಯಾನ ಮಾಡಿರಿ ಅಂತಾರೆ. ಯಾಕೆ ಧ್ಯಾನ ಮಾಡಿ ಅಂತ ಹೇಳೋದು? ಇದಕ್ಕೆಲ್ಲ ಕಾರಣ ಏನಕ್ಕೆ ಅಂದರೆ ಮನಸ್ಸೇ ಅಡಚಣೆ ಮಾಸ್ಟರ್ಸ್. ಆ ಮನಸ್ಸು ಒಪ್ಪೋದಿಲ್ಲ. ಮನಸ್ಸು ಯಾವಾಗಲೂ ನೀವು ಶರೀರನೇ ಅಪ್ಪ, ಸುರೇಂದ್ರ ಕುಮಾರೇ ನೀವು ಅಂತಾರೆ. ಎಷ್ಟು ನೀವು ಕೇಳಿಸ್ಕೊಂಡ್ರೇನು ಈ ಥರ ಸತ್ಸಂಗಗಳು, ಮತ್ತೆ ನಾನು ಸುರೇಂದ್ರ ಕುಮಾರ್ ಅಂತಾನೆ. ಯಾವಾಗ ನಾನು ಈ ಸುರೇಂದ್ರ ಕುಮಾರ್ ಅಂತ ಜೀವನ ಮಾಡ್ತೀನೋ, ಕರ್ಮ ಜನ್ಮ, ಕರ್ಮ ಜನ್ಮ, ಕರ್ಮ ಜನ್ಮ. ಇಡೀ ವಿಶ್ವದಲ್ಲಿಯೇ ಸಸ್ಯಾಹಾರದ ಬಗ್ಗೆ ಎಲ್ಲಿ ಹೋಗಬೇಕಿದ್ರೂ ಮಾತಾಡ್ತಾರೆ ಅನ್ನೋದಾದರೆ ಅದು ಪಿರಮಿಡ್ ಮಾಸ್ಟರ್ಸ್ ಮಾತ್ರ ಅಂತ ಹೇಳೋದಕ್ಕೆ ನನಗೆ ತುಂಬ ಗರ್ವ ಅನಿಸುತ್ತೆ. ಸದಾ ಸಾಧನೆ, ಪ್ರಚಾರ, ಇದು ಯಾವಾಗ ನಾವು ಜೊತೆಯಲ್ಲಿರುತ್ತೋ ಎಲ್ಲ ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ಅದೇ ರೀತಿ ಕೃಷ್ಣಪ್ಪವರು ಇಷ್ಟೊಂದು ವೇಗವಾಗಿ ನಡಿಬೇಕಾದ್ರೆ ಇದೊಂದೇ ಅಲ್ಲ, ಬಳ್ಳಾರಿ ಅಲ್ಲೆಲ್ಲ ಎಷ್ಟು ಪಿರಮಿಡ್ ನಿರ್ಮಾಣ ಮತ್ತು ಇಲ್ಲಿ ರಾಲಿ ಇವೆಲ್ಲ ಹೆಂಗೆ ನಡೀತವೆ ಅಲ್ವಾ? ಅದರಿಂದ ತುಂಬ ವಿಶೇಷ ಇದೆ. ಅವರು ಹೆಚ್ಚಿಗೆ ಸಾಧನೆ ಮಾಡ್ತಾರೆ. ಪತ್ರಿಜಿ ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಇವತ್ತು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರೇ ನಮಗೆ ಸಿಗಲಿಲ್ಲ ಅಂದಿದ್ರೆ ನಾವು ಇರ್ತಾ ಇದ್ವಿ, ನಮ್ಮ ಜೀವನ ಹೇಗಿರ್ತಾ ಇತ್ತು ಒಂದು ಸಾರಿ ನಾವು ಹಿಂದಕ್ಕೆ ಹೋಗಿ ನೋಡ್ಕೋಬೇಕಲ್ಲ ನಾವೆಲ್ಲರೂ. ನಿಜವಾಗ್ಲೂ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಈ ಭೂಮಿ ಮೇಲೆ ಬಂದಂಥ ನಮಗೆ ಎಲ್ಲರಿಗೂ ಮಾರ್ಗದರ್ಶಕರು. ಪರಿವರ್ತನೆ ಜಗದ ನಿಯಮ ಅಂತ ಭಗವದ್ಗೀತೆಯಲ್ಲಿ ಇದೆ. ಆದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದೀವಿ, ಆದರೆ ಪರಿವರ್ತನೆ ಮಾರ್ಗ ಸರಿಯಾಗಿ ಗೊತ್ತಿರಲಿಲ್ಲ ನಮಗೆಲ್ಲರಿಗೂ. ಶ್ರೀಕೃಷ್ಣ ಬೋಧನೆ ಮಾಡಿದ್ರು, ನಮಗೆ ಎಲ್ಲ ಮಹನೀಯರು ಬೋಧನೆ ಮಾಡಿದ್ರು, ಆದಿ ಶಂಕರಾಚಾರ್ಯರಿಂದ ಹಿಡಿದು. ಆದರೆ ನಮಗೆ ಒಳಗಡೆ ಯಾರಿಗೂ ಹೋಗಿರಲಿಲ್ಲ. ನಮಗೆ ಸರಳವಾಗಿ ಸುಲಭವಾಗಿ ಈ ಧ್ಯಾನ ಮಾರ್ಗವನ್ನು ಕಲಿಸ್ಕೊಟ್ಟಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತು ಇಂಥ ಒಂದು ಧ್ಯಾನದ ಜೊತೆಗೆ ಪಿರಮಿಡನ್ನು ಜೋಡಿಸಿ ಪಿರಮಿಡ್ ಒಳಗಡೆ ಕುಂತ್ಕೊಂಡು ಧ್ಯಾನ ಮಾಡಿದ್ರೆ ಪಿರಮಿಡ್ ಶಕ್ತಿ ನಮ್ಮ ಆಲೋಚನೆಗಳನ್ನು ದೂರ ಮಾಡಿ ನಾವು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ ಅಂತ ಪಿರಮಿಡ್ಗಳನ್ನು ಜೋಡಿಸ್ಕೊಟ್ರು. ಜೊತೆಗೆ ಸತ್ಸಂಗಗಳನ್ನು ಮಾಡಿ ಸತ್ಸಂಗದಲ್ಲಿ ನಿಮ್ಮ ಜ್ಞಾನ ಹೆಚ್ಚಾಗತ್ತೆ ಅಂತ ಮಾಡಿದ್ರು. ಅದೇ ರೀತಿ ಸ್ವಾಧ್ಯಾಯ ಮಾಡಿ ಅಂತ ಲಕ್ಷಾಂತರ ಪುಸ್ತಕಗಳನ್ನು ಓದಿ ಅದರ ತಿರುಳನ್ನು ನಮಗೆ ಕೊಟ್ಟೋಗಿದ್ದಾರೆ. ಇಂಥ ಮಹಾತ್ಮ
ನಮ್ಮ ಜೊತೆಗಿದ್ರು, ಅವರ ಜೊತೆಯಲ್ಲಿ ನಾವು ಇದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಅನ್ನಿಸ್ತೈತೆ. ಇಂಥ ಒಂದು ಜಾಥಾ ಎಲ್ಲರೂ ಸಸ್ಯಾಹಾರಿಗಳಾಗಿ ಮಾನವ ಜನ್ಮ ಮತ್ತೆ ಸಿಗೋದಿಲ್ಲ, ಮಾನವ ಜನ್ಮ ಶ್ರೇಷ್ಠವಾದದ್ದು, ಇಂಥ ಒಂದು ಜನ್ಮನ ಹಾಳು ಮಾಡಿಕೊಳ್ಳಬೇಡಿರಿ. ನಾವು ಮಾನವ ಸಸ್ಯಾಹಾರಿ, ಮಾನವನ ಮಾಂಸಾಹಾರಿ ಅಲ್ಲ, ಮಾನವ ಮಾಧವನಾಗೋದಕ್ಕೆ ಈ ಜನ್ಮ ತಗೊಂಡು ಬಂದಿರೋದು. ನರನಿಂದ ನಾರಾಯಣನಾಗಬೇಕು ಅನ್ನೋದು ಪತ್ರಿಜಿಯವರ ಸಿದ್ಧಾಂತ. ಈ ಸಿದ್ಧಾಂತ ಅವರು ನಿಜವಾಗಲೂ ಸರಳವಾಗಿ ಸುಲಭವಾಗಿ ನಮ್ಮೆಲ್ರಿಗೂ ಮನ ಮುಟ್ಟುವಂತೆ ನಮಗೆ ಈ ಸಿದ್ಧಾಂತನ ನಮಗೆ ಕೊಟ್ಟೋಗಿದ್ದಾರೆ. ಆ ಸಿದ್ಧಾಂತ ನಿಜವಾಗಲೂ ನಮಗೆ ಎಲ್ಲರಿಗೂ ಮನ ಮುಟ್ಟಿದೆ ಅಂತ ಹೇಳ್ಬೋದು. ಇದರ ಅಡಿಯಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಇವತ್ತೇನು ರಾಮನಗರದಲ್ಲಿ ರ್ಯಾಲಿ ಆಗಿದೆ, ಈ ರ್ಯಾಲಿ ನಿಜವಾಗಲೂ ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂತಂದರೆ 1 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ವಿ, ಈ ರ್ಯಾಲಿ ಮಾಡಬೇಕು, ಈ ರ್ಯಾಲಿ ಈ ಏರಿಯಾದಲ್ಲಿ ಮಾಡಬೇಕು, ಈ ದೇವಸ್ಥಾನದಲ್ಲಿ ಕೊನೆ ಮಾಡಬೇಕು, ಇಲ್ಲಿಂದನೇ ನಾವು ಸಸ್ಯಾಹಾರಿಗಳ ಆಗೋದಕ್ಕೆ ನಾವು ಬೀಜ ಹಾಕಬೇಕು ಅನ್ನೋದು ನಮ್ಮ ಗುರುಮೂರ್ತಿಯವರ ಒಂದು ಸತ್ಸಂಕಲ್ಪ. ಅದರಂತೆ ಈ ದೇವಸ್ಥಾನ ಹಳೆಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅದು ಆಂಜನೇಯನ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಇದು ಹಾಳಾಗಿ ಹೋಗಿತ್ತು. ಇಂಥ ದೇವಸ್ಥಾನ ಮತ್ತೆ ನವೀಕರಣ ಮಾಡಿ ಕೆಲವು ಭಕ್ತಾದಿಗಳು ಬಾಲ್ಗೇರಿ ಏರಿಯಾದವರು ನಿಜವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆಲ್ಲರಿಗೂ ನಿಜವಾಗಲೂ ಬಾಲ್ಗೇರಿ ಜನರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು. ಇಂಥ ಒಂದು ಆಂಜನೇಯನ ದೇವಸ್ಥಾನ ಮರುಸ್ಥಾಪನೆ ಆಗಿ ಇಂಥ ಒಂದು ಅವಕಾಶ ಧ್ಯಾನ ಮಾಡೋದಕ್ಕೆ, ನಮಗೆ ಈ ಜಾಥಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ. ನಿಜವಾಗಲೂ ಅವರಿಗೆ ವಂದನೆಗಳು. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.